ಎಕ್ಸ್‌ಪ್ರೆಸ್ ಎಟ್ 6 ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸರ್ವೆಯಿಂದ ಜ್ಞಾನವ್ಯಾಪಿ ಮಸೀದಿಯ ಶತಮಾನದ ಗುಟ್ಟು ರಟ್ಟಾಗಿದ್ದು ಹೇಗೆ? ಹಿಜಾಬ್ ಆಜಾನ್ ಬಳಿಕ ಮದ್ರಾಸಗಳಲ್ಲಿ ರಾಷ್ಟ್ರಗೀತೆ ಸಂಗ್ರಾಮ ಹೇಗಿದೆ? ದತ್ತಪೀಠದ ಆವರಣದಲ್ಲಿ ಮಾಂಸಾಹಾರದ ವಿವಾದ ಭುಗಿಲೆದ್ದಿದ್ದೇಕೆ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ವೆಯಿಂದ ಜ್ಞಾನವ್ಯಾಪಿ ಮಸೀದಿಯ ಶತಮಾನಗಳ ಹಿಂದಿನ ಗುಟ್ಟು ರಟ್ಟಾಗಿ ಬಿಡ್ತಾ ಮಸೀದಿ ಬಾವಿಯಲ್ಲಿ ಇವೆಯ ಮತ್ತಷ್ಟು ಮೂರ್ತಿಗಳು. ಕಾಶಿಯಲ್ಲಿ ಪೊಲೀಸರು ಹೈ ಅಲರ್ಟ್ ಇರೋದಾಗಿದೆ ಹೇಗೆ? ನೋಡೋಣ ಸರ್ವೆ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸಾಕ್ಷ್ಯ ಸರ್ವೆ ಪೂರ್ಣಗೊಂಡಿದ್ದು 3 ದಿನ ನಿರಂತರ ಸರ್ವೆಯಲ್ಲಿ ಸ್ಫೋಟಕ ಸಾಕ್ಷಿ ಲಭ್ಯವಾಗಿದೆ. ಮಸೀದಿ ಸ್ಥಳದಲ್ಲಿ ಮಂದಿರದ ಮಹಾರಹಸ್ಯ ಬಯಲಾಗಿದ್ದು, ಮಸೀದಿ ಆಳದಲ್ಲಿ ಹುದುಗಿರೋ ಕುರುಹುಗಳು ಬಯಲಾಗಿವೆ. ಸಂಶೋಧನೆ ವೇಳೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ದೊಡ್ಡ ಗಾತ್ರದ 12.8 ಅಡಿ ಅಗಲದ ಶಿವಲಿಂಗ ಪತ್ತೆಯಾಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ವಿಡಿಯೋ ಸರ್ವೆ ವರದಿ ಸಲ್ಲಿಸಲಿದ್ದಾರೆ. ಪೂರ್ಣ ಸಾಕ್ಷ್ಯ ವಿಡಿಯೋ ಸರ್ವೆಯಲ್ಲಿ ದಾಖಲಾಗಿದೆ. ಜ್ಞಾನವ್ಯಾಪಿ ಮಸೀದಿ ಒಳಗಿರೋ ಬಾವಿಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಹಿಂದೂಪರ ವಕೀಲರು ಈ ಬಗ್ಗೆ ಸ್ಫೋಟಕ ಸಂಗತಿ ಬಿಚ್ಚಿಟ್ಟಿದ್ದಾರೆ. ಮಸೀದಿ ಒಳಗಿನ ಬಾವಿಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಅಂತ ಹಿಂದೂಪರ ವಕೀಲ ವಿಷ್ಣು ಜೈನ್ ಹೇಳಿದ್ದಾರೆ. ಮಸೀದಿಯಲ್ಲಿದ್ದ ಬಾವಿ ನೀರನ್ನ ನಮಾಜ್ಗೂ ಮುನ್ನ ಕೈ ಮುಖ ತೊಳೆಯೋ ಉಜುಗೆ ಬಳಕೆ ಮಾಡ್ತಿದ್ದಾರಂತೆ. ಇದೇ ಬಾವಿಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಅಂತ ಹಿಂದೂಪರ ವಕೀಲ ವಿಷ್ಣು ಜೈನ್ ತಿಳಿಸಿದ್ದಾರೆ. ಜ್ಞಾನವ್ಯಾಪಿ ಮಸೀದಿಯ ಒಳಗೆ ಶಿವಲಿಂಗ ಪತ್ತೆಯಾಗಿದ್ದು, ಶಿವಲಿಂಗ ಪತ್ತೆಯಾದ ಸ್ಥಳ ಸೀಸ್ ಮಾಡಲು ವಾರಣಾಸಿ ಕೋರ್ಟ್ ಆದೇಶ ಮಾಡಿದೆ. ಅಲ್ಲದೆ ಸಿಆರ್ಪಿಎಫ್ ತಂಡ ನಿಯೋಜಿಸುವಂತೆ ವಾರಣಾಸಿ ಜಿಲ್ಲಾಡಳಿತಕ್ಕೆ ಸೆಷನ್ಸ್ ಕೋರ್ಟ್ ಆದೇಶ ಮಾಡಿದೆ. ಮಸೀದಿಯಲ್ಲಿ 20 ಮಂದಿಗಷ್ಟೇ ನಮಾಜ್ಗೆ ಅನುಮತಿ ನೀಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದೆ. ವಿಶ್ವನಾಥ ದೇಗುಲದ ಬಳಿಯ ಮಸೀದಿಯಲ್ಲಿ ದೇಗುಲದ ಕುರುಹುಗಳು ಪತ್ತೆಯಾಗಿದೆ ಎನ್ನಲಾಗಿದೆ. ಮಸೀದಿಯ ಗೋಡೆ ಅಡಿಪಾಯದಲ್ಲಿ ದೇಗುಲದ ಗುರುತುಗಳು ಕಂಡುಬಂದಿದ್ದು, ಮಸೀದಿ ಗೋಡೆಯಲ್ಲಿ ಹಿಂದೂ ದೇವರ ಚಿತ್ರವೂ ಇದೆಯಂತೆ. ಅಲ್ಲದೆ ನಂದಿ ವಿಗ್ರಹ, ಹಿಂದೂ ಶೈಲಿಯ ಕೆತ್ತನೆಗಳು, ಹಾನಿಗೊಳಗಾದ ಮೂರ್ತಿ, ಹಿಂದೂ ದೇವರ ವಿಗ್ರಹಗಳು, ಹೂವಿನ ಕೆತ್ತನೆ, ಸ್ವಸ್ತಿಕ್ ಚಿಹ್ನೆಯೂ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಹಿಂದೂ ಪರವಾದಿಗಳು ಹೇಳಿಕೊಂಡಿರುವಂತೆ ಮಸೀದಿಯೊಳಗೆ ಯಾವುದೇ ದೇವಸ್ಥಾನ ಕುರುಹು ಸಿಕ್ಕಿಲ್ಲ ಅಂತ ಮಸೀದಿ ಸಮಿತಿಯ ಪ್ರತಿವಾದಿಗಳು ಹೇಳಿಕೊಂಡಿದ್ದಾರೆ. ಮಂದಿರದ ಪಳಿಯುಳಿಕೆ ಸಿಕ್ಕಿದೆ ಎಂಬ ವಾದವನ್ನ ನಿರಾಕರಿಸಿದ್ದಾರೆ. ಸರ್ವೆ ಮುಕ್ತಾಯಗೊಂಡು ಕೋರ್ಟ್ಗೆ ವರದಿ ಸಲ್ಲಿಸಿದ ಬಳಿಕವೇ ಸತ್ಯಾಸತ್ಯತೆ ಹೊರಬೀಳಲಿದೆ. ವಾರಣಾಸಿಯಲ್ಲಿನ ಜ್ಞಾನವ್ಯಾಪಿ ಮಸೀದಿ ಈ ಮೊದಲು ದೇವಸ್ಥಾನವಾಗಿತ್ತು ಅನ್ನೋದಕ್ಕೆ ಪುರಾವೆಯಾಗಿ ಶಿವಲಿಂಗ ಪತ್ತೆಯಾಗಿದೆ. ಶಿವಲಿಂಗ ಪತ್ತೆಯಾಗ್ತಿದ್ದಂತೆ ಎಐಎಂಐಎಂ ಪಕ್ಷದ ಸಂಸದ ಅಸಾದುದ್ದೀನ್ ಓವೈಸಿ ಖ್ಯಾತೆ ತೆಗೆದಿದ್ದಾರೆ. ಜ್ಞಾನವ್ಯಾಪಿ ಮಸೀದಿಯ ಒಳಗೆ ಶಿವಲಿಂಗ ಪತ್ತೆಯಾದ್ರೂ ಜ್ಞಾನವ್ಯಾಪಿ ಮಸೀದಿ ತೀರ್ಪಿನವರೆಗೂ ಮಸೀದಿಯಾಗಿಯೇ ಇರುತ್ತೆ ಅಂತ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ಇನ್ನು ಬಿಜೆಪಿ ನಡೆಯಿಂದ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬೀಳುತ್ತೆ. 50% ಟೂರಿಸಂ ಮೊಘಲರ ವಾಸ್ತುಶಿಲ್ಪ ಮೇಲೆ ನಿಂತಿದೆ ಅಂತ ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಟ್ವೀಟ್ ಮಾಡಿದ್ದಾರೆ. ಜ್ಞಾನವ್ಯಾಪಿ ಮಸೀದಿ ಸರ್ವೆ ಬಗ್ಗೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಪೀಠದಲ್ಲಿ ವಿಚಾರಣೆ ನಿಗದಿಯಾಗಿದೆ. ವಾರಣಾಸಿ ಕೋರ್ಟ್ ಆದೇಶ ಪ್ರಶ್ನಿಸಿ ಅಂಜುಮಾನ್ ಮಸೀದಿ ಮೇಲ್ಮನವಿ ಸಲ್ಲಿಸಿದ್ದು, ಸರ್ವೆಗೆ ಅನುಮತಿ ನೀಡಿರುವ ಆದೇಶ ಪ್ರಶ್ನಿಸಲಾಗಿದೆ. ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ಸರ್ವೆ ಬೆನ್ನಲ್ಲೇ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಸರ್ವೆಗೂ ಆಗ್ರಹ ಹೆಚ್ಚಾಗುತ್ತಿದೆ. ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿಯಲ್ಲಿ ಆಂಜನೇಯ ದೇವಸ್ಥಾನ ಇರೋ ಬಗ್ಗೆ ಸಾಕ್ಷಿ ಇದೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಟಿಪ್ಪು ಆಂಜನೇಯನ ದೇಗುಲದ ಮೇಲೆ ಮಸೀದಿ ಕಟ್ಟಿರೋದು ಅಲ್ಲಿನ ಮಕ್ಕಳಿಗೂ ಗೊತ್ತು. ಜಾಮಿಯಾ ಮಸೀದಿಯಲ್ಲಿ ಸರ್ವೆ ನಡೆಸಿದ್ರೆ ಮೇಲಿನ ತೆರೆ ಸರಿಸಿದ್ರೆ ಸತ್ಯ ಗೊತ್ತಾಗುತ್ತೆ ಅಂತ ಒತ್ತಾಯಿಸಿದ್ದಾರೆ. ನಿಜ ಸ್ವರೂಪವು ಏನು ಅಂತ ಗೊತ್ತಾಗುತ್ತೆ. ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ಸರ್ವೆ ಪೂರ್ಣವಾಗಿದ್ದು, ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ ಬಳಿಕ ಏನೆಲ್ಲ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಕಲಬುರಗಿ ನಗರದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಅಲ್ಲದೆ ಅಂಗೈ ಹುಣ್ಣಿಗೆ ಸಾಕ್ಷ್ಯ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಮುಸ್ಲಿಮರ ಆಳ್ವಿಕೆಯಲ್ಲಿ ದೇವಾಲಯದ ಮೇಲೆ ಮಸೀದಿ ಕಟ್ಟಿದ್ದಾರೆ, ಆದರೆ ಸ್ವತಂತ್ರ ಭಾರತದಲ್ಲಿ ಸತ್ಯಕ್ಕೂ ಸಾಕ್ಷಿ ಬೇಕು ಅಂತ ತಿಳಿಸಿದ್ದಾರೆ. ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಏನಿಲ್ಲ. ಹಿಜಾಬ್
ಆಜಾನ್ ಬಳಿಕ ಮದ್ರಾಸಾಗಳ ಮೇಲೆ ಹಿಂದೂಪರ ಸಂಘಟನೆಗಳ ಕಣ್ಣು ಬಿದ್ದಿದ್ ಹೇಗೆ? ರಾಜಕೀಯ ಸ್ವರೂಪ ಪಡೆದುಕೊಳ್ತಿದ್ಯಾ ರಾಷ್ಟ್ರಗೀತೆ ವಿವಾದ? ಮುತಾಲಿಕ್ ವಿರುದ್ಧ ಜಮೀರ್ ಅಹಮದ್ ಕಿಡಿಕಾರಿದ್ದು ಹೇಗೆ? ನೋಡೋಣ ಮದ್ರಾಸ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಜಾನ್ ಆಯಿತು, ಮುಸ್ಲಿಂ ವ್ಯಾಪಾರ ಬ್ಯಾನ್ ಸಮರ ಆಯಿತು. ರಾಜ್ಯದಲ್ಲಿ ಈಗ ಮತ್ತೊಂದು ಧರ್ಮಯುದ್ಧ ಶುರುವಾಗಿದ್ದು ಹೊಸ ಅಭಿಯಾನಕ್ಕೆ ಹಿಂದೂ ಸಂಘಟನೆಗಳು ಕರೆ ನೀಡಿವೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಸರ್ಕಾರದ ಅನುದಾನ ಪಡೆದು ಮದ್ರಸಾ ನಡೆದಿದೆ, ಆದರೆ ಅಲ್ಲಿ ರಾಜ್ಯ ಸಿಲೆಬಸ್ ಇಲ್ಲ, ಇತ್ತ ರಾಷ್ಟ್ರಗೀತೆನೂ ಇಲ್ಲ. ರಾಷ್ಟ್ರಗೀತೆ ಕಡ್ಡಾಯಗೊಳಿಸಿ ಇಲ್ಲ ಬಂದ್ ಮಾಡಬೇಕು ಅಂತ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಇತ್ತ ರಾಷ್ಟ್ರಗೀತೆ ಕಡ್ಡಾಯಕ್ಕೆ ಹಿಂದೂ ಸಂಘಟನೆಗಳು ಬಿಗಿ ಪಟ್ಟು ಹಿಡಿದಿವೆ. ರಾಜ್ಯದಲ್ಲಿ ರಾಷ್ಟ್ರಗೀತೆ ಹಾಡಿಸದ ಮದ್ರಸಾಗಳನ್ನ ಬ್ಯಾನ್ ಮಾಡುವಂತೆ ಹಿಂದೂ ಸಂಘಟನೆಗಳು ಆಗ್ರಹಿಸ್ತಾ ಇವೆ. ಈಗಾಗಲೇ ಉತ್ತರ ಪ್ರದೇಶದ ಮದ್ರಸಾಗಳಲ್ಲಿ ಜನಗಣ ಮನ ಕಡ್ಡಾಯಗೊಳಿಸಿ ಆದೇಶ ಮಾಡಲಾಗಿದೆ. ಹೀಗಾಗಿ ಉತ್ತರ ಪ್ರದೇಶದ ಮಾದರಿಯಲ್ಲಿ ರಾಜ್ಯದಲ್ಲೂ ಮದ್ರಸಾದಲ್ಲಿ ರಾಷ್ಟ್ರಗೀತೆ ಕಡ್ಡಾಯಗೊಳಿಸಬೇಕು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸ್ತಾ ಇವೆ. ಮದ್ರಸಾದಲ್ಲಿನ ಶಿಕ್ಷಣದ ಬಗ್ಗೆ ಸರ್ಕಾರದ ಮಟ್ಟದಲ್ಲೂ ದೊಡ್ಡ ಚರ್ಚೆಗಳೇ ಶುರುವಾಗಿವೆ. ಹೀಗಾಗಿ ಮದ್ರಸಾಗಳ ಮೇಲೆ ಸರ್ಕಾರ ಒಂದು ಕಣ್ಣಿಟ್ಟಿದ್ದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಸರ್ವೆಗೆ ಚಿಂತನೆ ನಡೆದಿದೆ. ಮದ್ರಸಾಗಳಲ್ಲಿ ರಾಷ್ಟ್ರಗೀತೆ ಹಾಡಲಾಗಿದ್ಯಾ ಅಥವಾ ಇಲ್ವಾ? ಶಿಕ್ಷಣ ವ್ಯವಸ್ಥೆ ಹೇಗಿದೆ? ಪಠ್ಯ ಪುಸ್ತಕ ಬಳಕೆ ಯಾವುದು? ಈ ಎಲ್ಲ ಅಂಶಗಳ ಮಾಹಿತಿಗಾಗಿ ಸರ್ವೆ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ಯಂತೆ. ಮದ್ರಸಾಗಳಲ್ಲಿ ರಾಷ್ಟ್ರಗೀತೆ ಕಡ್ಡಾಯಗೊಳಿಸುವುದಕ್ಕೆ ಹಿಂದೂಪರ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯಿಸಿವೆ. ಹೀಗಾಗಿ ಮೇ 25ರಂದು ವಕ್ಫ್ ಬೋರ್ಡ್ ಮಹತ್ವದ ಸಭೆ ನಡೆಸಲಿದೆ. ಮದ್ರಸಾಗಳಲ್ಲಿ ರಾಷ್ಟ್ರಗೀತೆ ಹಾಡಬೇಕಾ ಬೇಡವಾ ಅಂತ ಸಭೆಯಲ್ಲಿ ನಿರ್ಧಾರ ಮಾಡಲಿದ್ದಾರೆ. ಸಭೆಯಲ್ಲಿ ಮದ್ರಸಾಗಳ ಮುಖಂಡರು, ವಕ್ಫ್ ಬೋರ್ಡ್ ಅಧ್ಯಕ್ಷರು, ಮುಸ್ಲಿಂ ಸಮುದಾಯದ ಮುಖಂಡರು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಸಭೆ ಬಗ್ಗೆ ಟಿವಿ9ಗೆ ವಕ್ಫ್ ಬೋರ್ಡ್ನಿಂದ ಮಾಹಿತಿ ಸಿಕ್ಕಿದೆ. ಮದ್ರಸಾಗಳಲ್ಲಿ ರಾಷ್ಟ್ರಗೀತೆ ಕಡ್ಡಾಯಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಮುಸ್ಲಿಂ ಮುಖಂಡರಿಗೆ ಸೋಲಿನ ಭೀತಿ ಎದುರಾಗಿದ್ಯಾ ಅನ್ನೋ ಅನುಮಾನ ಮೂಡುವಂತಾಗಿದೆ. ಹಿಜಾಬ್, ಆಜಾನ್ ವಿರುದ್ಧದ ಹೋರಾಟದಲ್ಲಿ ಹಿಂದೂ ಸಂಘಟನೆಗಳು ಗೆಲುವು ಕಂಡಿದ್ದವು. ಹೀಗಾಗಿ ರಾಷ್ಟ್ರಗೀತೆ ಕಡ್ಡಾಯಕ್ಕೆ ಒಪ್ಪಿದ್ರೆ ಸೋಲು ಒಪ್ಪಿಕೊಂಡಂತೆ ಅಂತ ಮದ್ರಸಾದಲ್ಲಿ ರಾಷ್ಟ್ರಗೀತೆ ಕಡ್ಡಾಯಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ರಾಷ್ಟ್ರಗೀತೆ ಕಡ್ಡಾಯಕ್ಕೆ ಮುಸ್ಲಿಂ ಮುಖಂಡರು, ಮೌಲಾನಾಗಳ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಸುಖಾಸುಮ್ಮನೆ ನಿತ್ಯ ಮದ್ರಸಾದಲ್ಲಿ ರಾಷ್ಟ್ರಗೀತೆ ಕಡ್ಡಾಯ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳು ಬೇರೆ ರೀತಿಯಲ್ಲೇ ಬಿಂಬಿಸ್ತಾ ಇವೆ. ರಾಷ್ಟ್ರಗೀತೆಗೆ ಗೌರವ ಸೂಚಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ, ಆದರೆ ಹಿಂದೂ ಸಂಘಟನೆಗಳು ಮಧ್ಯಪ್ರವೇಶಿಸಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಹಿಂದೂ ಸಂಘಟನೆಗಳ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಕಮ್ಯುನಲ್ ಅಜೆಂಡಾಗಳ ಹಿಂದೆ ರಾಜ್ಯ ಸರ್ಕಾರ ಇದೆ. ಹಿಜಾಬ್, ಆಜಾನ್ ವಿವಾದಕ್ಕೂ ಸರ್ಕಾರವೇ ಕಾರಣ ಅಂತ ಆರೋಪಿಸಿದ್ದಾರೆ. ಮದ್ರಸಾಗಳಲ್ಲಿ ರಾಷ್ಟ್ರಗೀತೆ ಕಡ್ಡಾಯ ಚರ್ಚೆಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದು ಹಿಜಾಬ್ ವಿವಾದವನ್ನ ಅರ್ಧ ಗಂಟೆಯಲ್ಲಿ ಬಗೆಹರಿಸಬಹುದಾಗಿತ್ತು. ಆದರೆ ಧ್ರುವೀಕರಣಕ್ಕಾಗಿ ಸರ್ಕಾರ ಹೀಗೆ ಮಾಡ್ತಾ ಇದೆ, ಇದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕರಪ್ಟ್ ಗೌರ್ಮೆಂಟ್ ಅಂತ ಆಗ್ಬಿಟ್ಟಿದೆ. ಆಜಾನ್, ಹಿಜಾಬ್ ಸೇರಿ ಹಲವು ವಿವಾದಗಳ ಹಿಂದೆ ಸರ್ಕಾರವಿದೆ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಸಿಎಂ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅವರು ಎಲ್ಲಾ ವಿಚಾರದಲ್ಲೂ ರಾಜಕಾರಣ ಮಾಡ್ತಾರೆ. ತಮ್ಮ ಲೋಪ ಮುಚ್ಚಿಕೊಳ್ಳೋದಕ್ಕೆ ಈ ರೀತಿಯ ಹೇಳಿಕೆ ನೀಡುತ್ತಾರೆ ಅಂತ ಆದಿಚುಂಚನಗಿರಿ ಮಠದಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಿಜಾಬ್ ವಿವಾದ ಆರಂಭಿಸಿದ್ದು ಯಾರು ಅಂತ ಜಗತ್ತಿಗೆ ಗೊತ್ತಿದೆ. ವಿವಾದದ ಹಿಂದಿರುವ ಶಕ್ತಿಗಳೆಲ್ಲ ಕಾಂಗ್ರೆಸ್ ಮಿತ್ರರೇ ಅಂತ ಸಿಎಂ ತಿಳಿಸಿದ್ದಾರೆ. ರಾಷ್ಟ್ರಗೀತೆ ಹಾಡೋದನ್ನ ನಮಗೆ ಹೇಳಿಕೊಡಬೇಕಾ ಅಂತ ಪ್ರಮೋದ್ ಮುತಾಲಿಕ್ಗೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ. ಉರ್ದು ಬಾಲಕಿಯರ ಶಾಲೆಯೊಂದರ ಉದ್ಘಾಟನೆ ಬಳಿಕ ಮಾತನಾಡಿದ ಅವರು, ರಾಷ್ಟ್ರಗೀತೆ ಕಡ್ಡಾಯಕ್ಕೆ ಆಗ್ರಹಿಸ್ತಾ ಇರುವುದು ಕೇವಲ 2023ರ ಚುನಾವಣೆಯ ಗಿಮಿಕ್ ಅಷ್ಟೇ. ಶಾಲೆ ಉದ್ಘಾಟನೆ ಬಳಿಕ ನಾವು ರಾಷ್ಟ್ರಗೀತೆಯನ್ನ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ರಾಷ್ಟ್ರಗೀತೆ ಕಡ್ಡಾಯ ಮಾಡಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಇದು ರಾಷ್ಟ್ರಗೀತೆ ಯಾರಿಗೆ ಇಷ್ಟ ಇಲ್ಲ? ಟಿಪ್ಪು ವಿವಾದ ಆಯ್ತು, ಇದೀಗ ಹೆಡ್ಗೆ ವಾರ್ ಶುರುನಾ? ಶಿಕ್ಷಣದಲ್ಲಿ ಕೇಸರೀಕರಣ ಅಂತ ಗಂಭೀರ ಆರೋಪ ಮಾಡಿದ್ದೇಕೆ? ಪಠ್ಯಪುಸ್ತಕದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕರ ವಿಚಾರ ಅಳವಡಿಕೆ ಬಗ್ಗೆ ಸಮಿತಿ ಅಧ್ಯಕ್ಷರು, ಶಿಕ್ಷಣ ಸಚಿವರು ಹೇಳಿದ್ದೇನು? ನೋಡೋಣ ಹೆಡ್ಗೆ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಟಿಪ್ಪು ವಿವಾದ ಆಯಿತು, ಇದೀಗ ಪಠ್ಯದಲ್ಲಿ ಹೆಡ್ಗೆ ವಾರ್ ಶುರುವಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತೊಂದು ವಾರ್ ತೀವ್ರಗೊಳ್ಳಲಿದ್ದು, ಶಿಕ್ಷಣಕ್ಕೆ ಸಂಬಂಧಿಸಿ ರಾಜಕೀಯ ಕದನ ತಾರಕಕ್ಕೇರುವ ನಿರೀಕ್ಷೆ ಇದೆ. ಮಕ್ಕಳ ಪಠ್ಯ ಪುಸ್ತಕದಲ್ಲೂ ಪೊಲಿಟಿಕಲ್ ಗೇಮ್ ಪ್ರಾರಂಭವಾಗಿದ್ದು, ಶಿಕ್ಷಣದಲ್ಲೂ ಕೇಸರೀಕರಣ ಶುರುವಾಯಿತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಪಠ್ಯಪುಸ್ತಕದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೆ ವಾರ್ ಭಾಷಣ ಅಳವಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದ್ದು, ಭಗತ್ ಸಿಂಗ್ ಪಾಠ ಬಿಟ್ಟಿರೋ ಆರೋಪ ಕೇಳಿಬಂದಿದೆ. 10ನೇ ತರಗತಿ ಪಠ್ಯಪುಸ್ತಕದಲ್ಲಿ ಹೆಡ್ಗೆ ವಾರ್ ಭಾಷಣ ಇದೆಯಂತೆ. ಪ್ರಸಕ್ತ ಸಾಲಿನಲ್ಲಿ ಹೆಡ್ಗೆ ವಾರ್ ಅಧ್ಯಾಯ ಸೇರ್ಪಡೆಗೆ ಮುಂದಾಗಿದ್ದು, ಪಠ್ಯದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕರ ಅಧ್ಯಾಯಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಶಿಕ್ಷಣದಲ್ಲಿ ಕೇಸರೀಕರಣ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆ ವಾರ್ ಭಾಷಣ ಸೇರ್ಪಡೆ ವಿಚಾರವಾಗಿ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಸ್ಪಷ್ಟನೆ ನೀಡಿದ್ದಾರೆ. ಭಗತ್ ಸಿಂಗ್ ಅವರ ಪಠ್ಯ ತೆಗೆದು ಹೆಡ್ಗೆ ವಾರ್ ಪಠ್ಯ ಅಳವಡಿಕೆ ಮಾಡಿಲ್ಲ. ಆರೋಪ ಮಾಡುವ ಮುನ್ನ ಮೊದಲು ಪಠ್ಯ ಪುಸ್ತಕ ನೋಡಲಿ. ಹೆಡ್ಗೆ ವಾರ್ ಅವರ ಒಂದು ಭಾಷಣವನ್ನ ಪಠ್ಯದಲ್ಲಿ ಸೇರಿಸಿದ್ದೇವೆ. ದೇಶ ಸಂಘಟನೆ ಬಗ್ಗೆ ಮಾಡಿದ ಭಾಷಣವನ್ನ ಪಠ್ಯದಲ್ಲಿ ಸೇರ್ಪಡೆ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹೆಡ್ಗೆ ವಾರ್ ದೊಡ್ಡ ಸ್ವಯಂ ಸೇವಕರ ಸಂಘಟನೆ ಕಟ್ಟಿದವರು ಪಠ್ಯಕ್ಕೆ ಕೇಸರೀಕರಣ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ಅವರನ್ನು ಕೂಡ ಚಿಂತಕರು ಅಂತ ಭಗತ್ ಸಿಂಗ್ ಪಾಠವನ್ನು ಕೈಬಿಟ್ಟದ್ದು ನಿಜ. ಪಠ್ಯದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕರ ಭಾಷಣ ಸೇರಿದ್ದು, ಭಗತ್ ಸಿಂಗ್ ಪಾಠ ಕೈಬಿಟ್ಟಿದ್ದು ನಿಜ ಅಂತ ಟಿವಿ9ಗೆ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ಭಗತ್ ಸಿಂಗ್ ಅವರ ಪಠ್ಯ ಹೊರತಾಗಿ ಹೆಡ್ಗೆ ವಾರ್ ಭಾಷಣ ಸೇರಿಸಿಲ್ಲ. ಭಗತ್ ಸಿಂಗ್ ಪಾಠ ಪೂರಕ ಪಠ್ಯದಲ್ಲಿತ್ತು, ಮುಖ್ಯ ಭಾಗದಲ್ಲಿ ಇರಲಿಲ್ಲ. ಅಲ್ಲದೆ ಭಗತ್ ಸಿಂಗ್ ಪಾಠ ತುಂಬಾ ಸಣ್ಣ ಪಾಠವಾಗಿತ್ತು. ಅಲ್ಲದೆ ಭಗತ್ ಸಿಂಗ್ ಪಾಠದಲ್ಲಿ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಹೀಗಾಗಿ ಪುನರಾವರ್ತನೆ ಬೇಡ ಅಂತ ಪಾಠ ತೆಗೆಯಲಾಗಿದೆ ಎಂದು ರೋಹಿತ್ ತಿಳಿಸಿದ್ದಾರೆ. ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನು ನಾವು ಕೈಬಿಟ್ಟಿದ್ದೇವೆ. 10ನೇ ತರಗತಿ ಪಠ್ಯದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕರ ಭಾಷಣ ಸೇರಿಸಿದ್ದೇವೆ. ಆದರ್ಶ ಪುರುಷ ಯಾರಾಗಬೇಕು, ಏನೆಲ್ಲ ಗುಣ ಇರಬೇಕು ಅಂತ ಹೆಡ್ಗೆ ವಾರ್ ಭಾಷಣದ ಸಾರವನ್ನ ಗದ್ಯ ರೂಪದಲ್ಲಿ ಅಳವಡಿಸಿದ್ದೇವೆ ಅಂತ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಹೆಡ್ಗೆ ವಾರ್ ಬಗ್ಗೆ ಮಕ್ಕಳು ಕಲಿಯಬೇಕು, ಹೀಗಾಗಿ ಈ ಗದ್ಯ ಸೇರ್ಪಡೆ ಮಾಡಿದ್ದೇವೆ ಅಂತ ರೋಹಿತ್ ಹೇಳಿದ್ದಾರೆ. ಅವರನ್ನು ಕೂಡ ಚಿಂತಕರು ಅಂತ ಪಠ್ಯದಲ್ಲಿ ಕೇಶವ್ ಹೆಡ್ಗೆ ವಾರ್ ಭಾಷಣ ಸೇರ್ಪಡೆ ವಿಚಾರವಾಗಿ ಮಾತನಾಡಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ವ್ಯಕ್ತಿಯ ಬದಲು ಅವರ ಆದರ್ಶವನ್ನ ಪಠ್ಯದಲ್ಲಿ ಅಳವಡಿಕೆ ಮಾಡಲಾಗಿದೆ. ದೇಶಕ್ಕಾಗಿ ಹೋರಾಟ ನಡೆಸಿದವರ ಬಗ್ಗೆ ಪಠ್ಯದಲ್ಲಿ ಅಳವಡಿಕೆ ಮಾಡಿದ್ದೇವೆ. ಹೆಡ್ಗೆ ವಾರ್ ಭಾಷಣ ವಿಚಾರದಲ್ಲಿ ತಪ್ಪಿದ್ರೆ ಚರ್ಚೆ ಮಾಡಲಿ. ಪಠ್ಯದಲ್ಲಿ ಆರ್ಎಸ್ಎಸ್ ಸಿದ್ಧಾಂತ ಅಳವಡಿಸಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಪ್ರಯತ್ನ ಮಾಡಿದ್ರೆ ಬಿಜೆಪಿ ಪುಸ್ತಕದಲ್ಲಿ ಯಾವುದೇ ಪಠ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ವಿಚಾರ ಕೈಬಿಟ್ಟಿಲ್ಲವೆಂದು ಶಿಕ್ಷಣ ಸಚಿವ ನಾಗೇಶ್ ಸ್ಪಷ್ಟನೆ ನೀಡಿದ್ದಾರೆ. ಕೇಶವ್ ಹೆಡ್ಗೆ ವಾರ್ ಉತ್ತಮ ಭಾಷಣವನ್ನ ಅಳವಡಿಸಿದ್ದೇವೆ ಹೊರತು ಭಗತ್ ಸಿಂಗ್ ವಿಚಾರ ಕೈಬಿಟ್ಟಿಲ್ಲ. ವ್ಯಕ್ತಿಗಿಂತ ಆದರ್ಶ ಮತ್ತು ವಿಚಾರಗಳು ಮುಖ್ಯ. ಟಿಪ್ಪು ಸುಲ್ತಾನ್ರಿಂದ ಕೊಡವರಿಗೆ ಅನ್ಯಾಯ ಆಗಿದೆ. ಹಾಗಿದ್ರೂ ಟಿಪ್ಪು ಸುಲ್ತಾನ್ ಪಠ್ಯ ಅಳವಡಿಕೆ ಮಾಡಿಲ್ವಾ ಅಂತ ಶಿಕ್ಷಣ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಪಠ್ಯದಲ್ಲಿ ಭಗತ್ ಸಿಂಗ್ ಪಾಠ ಬಿಟ್ಟು ಕೇಶವ್ ಹೆಡ್ಗೆ ವಾರ್ ಪಾಠ ಅಳವಡಿಕೆ ಮಾಡಿದ್ದಾರೆ ಅಂತ ಆರೋಪಿಸಿ ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಶಿಕ್ಷಣದಲ್ಲಿ ಕೇಸರೀಕರಣಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ದು, ಪ್ರಸಕ್ತ ಸಾಲಿನಲ್ಲಿ ಹೆಡ್ಗೆ ವಾರ್ ಭಾಷಣ ಸೇರ್ಪಡೆಗೆ ವಿರೋಧಿಸಿದ್ದಾರೆ. ಅಲ್ಲದೆ ಜನಾಂಗೀಯ ದ್ವೇಷವನ್ನ ಖಂಡಿಸುವ ಪಿ ಲಂಕೇಶ್ ಅವರ ಮೃಗ ಮತ್ತು ಸುಂದರಿ ಪಾಠ, ಸಾರಾ ಅಬೂಬಕರ್ ಅವರ ಯುದ್ಧ, ಎಎನ್ ಮೂರ್ತಿರಾಯರ ವ್ಯಾಘ್ರ ಗೀತೆ ಸೇರಿದಂತೆ ಹಲವು ಪಾಠಗಳನ್ನು ಕೈಬಿಟ್ಟಿದ್ದಕ್ಕೆ ಎಲ್ಲೆಡೆ ವಿರೋಧ ವ್ಯಕ್ತವಾಗಿದೆ. ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆ ವಾರ್ ಭಾಷಣವನ್ನ ಸೇರ್ಪಡೆ ಮಾಡಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಚಕ್ರವರ್ತಿ ಸೂಲಿಬೆಲೆ ಆಕ್ರೋಶ ಹೊರಹಾಕಿದ್ದಾರೆ. ಸೋನಿಯಾಳನ್ನ ಪಾಠವನ್ನಾಗಿ ಮಾಡಿದ್ದಾಗ ಈ ಬುದ್ಧಿಜೀವಿಗಳು ವಿರೋಧ ಮಾಡಿರಲಿಲ್ಲ. ಈಗ ಕೇಶವ್ ಬಲಿರಾಮ್ ಅವರ ಪಠ್ಯಕ್ಕೆ ವಿರೋಧ ಮಾಡುತ್ತಿದ್ದಾರೆ. ಯುವಕರಿಗೆ ಸ್ಫೂರ್ತಿದಾಯಕವಾಗಿರುವ ಕೇಶವ್ ಅವರ ಪಠ್ಯ ಬರಬೇಕು ಅಂತ ಸೂಲಿಬೆಲೆ ಹೇಳಿದ್ದಾರೆ. ವಿರೋಧ ಮಾಡೋದು ಹಾಸ್ಯಾಸ್ಪದ. ಪಿಎಸ್ಐ ಡೀಲ್ನಲ್ಲಿ ಅರೆಸ್ಟ್ ಆದ ಮತ್ತಿಬ್ಬರು ಯಾರು? ದತ್ತಪೀಠದ ಆವರಣದಲ್ಲಿ ಮಾಂಸಾಹಾರದ ವಿವಾದ ಭುಗಿಲೆದ್ದಿದ್ದು ಹೇಗೆ? ಭಜರಂಗದಳದ ಶೌರ್ಯ ಶಿಬಿರದ ಬಗ್ಗೆ ಹೇಗಿದೆ ಪರ ವಿರೋಧದ ಚರ್ಚೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಪಿಎಸ್ಐ ನೇಮಕಾತಿ ಪರೀಕ್ಷಾ ಕ್ರಮದಲ್ಲಿ ಮತ್ತಿಬ್ಬರನ್ನ ಬಂಧಿಸಲಾಗಿದೆ. ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜ್ ಗುರೋಲ್, ಪಿಎಸ್ಐ ಅಭ್ಯರ್ಥಿ ನಾರಾಯಣನನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಡಿವೈಎಸ್ಪಿ ಶಾಂತಕುಮಾರ್ಗೆ ಆಪ್ತನಾಗಿದ್ದ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜ್ ಅಭ್ಯರ್ಥಿಗಳನ್ನ ಡೀಲ್ ಮಾಡ್ತಾ ಇದ್ರಂತೆ. ಬಂಧಿತ ಬಸವರಾಜ್ ಮನೆಯಲ್ಲಿಯೂ OMR ಶೀಟ್ ಟ್ರಂಕ್ಗೆ ಅಳವಡಿಸುವ ಒನ್ ಟೈಮ್ ಬ್ಲಾಕ್ ಪತ್ತೆಯಾಗಿದೆ. ವಿವಾದಿತ ದತ್ತಪೀಠದಲ್ಲಿ ಗೋರಿ ಪೂಜೆ ಮಾಡಿಸಿ ಮಾಂಸಾಹಾರ ಸೇವನೆ ಮಾಡಲಾಗಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಹೋಮ ಹವನ ನಡೆಯುವ ತಾತ್ಕಾಲಿಕ ಶೆಡ್ನಲ್ಲಿ ಪ್ರಾಣಿ ಬಲಿ ಕೊಟ್ಟು ಮಾಂಸಾಹಾರ ಮಾಡಲಾಗಿದ್ದು ಎಲ್ಲ ಗೊತ್ತಿದ್ರೂ ಮುಜರಾಯಿ ಅಧಿಕಾರಿಗಳು ಗಪ್ಚುಪಾದ್ರ ಎಂಬ ಅನುಮಾನಗಳು ಕಾಡ್ತಾ ಇವೆ. ಇದಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳೇ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಮುಜರಾಯಿ ಅಧಿಕಾರಿಗಳ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರಿದ್ದಾರೆ. ದತ್ತಪೀಠದ ಆವರಣದಲ್ಲಿ ಮಾಂಸಾಹಾರ ವಿವಾದ ವಿಚಾರವಾಗಿ ಮಾತನಾಡಿರುವ ಸಿಟಿ ರವಿ, 300 ಮೀಟರ್ ವ್ಯಾಪ್ತಿಯಲ್ಲಿ ಮಾಂಸಾಹಾರ ನಿಷೇಧ ಇದೆ, ಆದರೂ ಪ್ರಾಣಿ ಬಲಿ ನಡೆದು ಮಾಂಸಾಹಾರ ಸೇವಿಸಿದ್ದು ಹೇಗೆ ಅಂತ ಕೆಂಡಾಮಂಡಲರಾಗಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದಿರುವ ಅವರು ಜಿಲ್ಲಾಡಳಿತ ಜವಾಬ್ದಾರಿ ಹೊಣೆ ಹೊತ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಶಾಲೆಯಲ್ಲಿ ಬಜರಂಗ ದಳ ಆಯೋಜಿಸಿದ್ದ ಶಿಬಿರ ಪರ ವಿರೋಧ ಚರ್ಚೆಗೆ ಗುರಿಯಾಗಿದೆ. ತ್ರಿಶೂಲ ದೀಕ್ಷೆ, ಏರ್ಗನ್, ಶಸ್ತ್ರಾಸ್ತ್ರ ತರಬೇತಿ ನೀಡಿದ್ದು ವಿವಾದಕ್ಕೆ ಕಾರಣವಾಗಿದೆ. ಕೊಡಗಿನ ಪೊನ್ನಂಪೇಟೆಯ ಸಾಯಿ ಶಂಕರ ವಿದ್ಯಾಮಂದಿರದಲ್ಲಿ ತ್ರಿಶೂಲ ದೀಕ್ಷೆ ನಡೆದಿದ್ದು 50ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡಲಾಗಿದೆ. ಶಾಲೆಯಲ್ಲಿ ಕೆಲವು ದಿನಗಳ ಹಿಂದಷ್ಟೇ ಬಜರಂಗ ದಳ ವತಿಯಿಂದ ಆಯೋಜಿಸಿದ್ದ ಶೌರ್ಯ ಪ್ರಶಿಕ್ಷಣ ವರ್ಗ ಶಿಬಿರದಲ್ಲಿ ತ್ರಿಶೂಲ ದೀಕ್ಷೆ ಮಾಡಲಾಗಿದೆ. ಕಾರ್ಯಕರ್ತರ ಶಿಬಿರಕ್ಕೆ ಖಾಸಗಿ ಶಾಲೆಯ ಮೈದಾನ ಬಳಸಿಕೊಂಡಿರುವ ಬಜರಂಗ ದಳದ ನಡೆಯನ್ನ ಎಸ್ಡಿಪಿಐ ಪ್ರಶ್ನೆ ಮಾಡಿದೆ. ಶಾಲೆಯಲ್ಲಿ ಧಾರ್ಮಿಕ ಸಂಕೇತ ಸರಿನಾ ಅಂತ ಪ್ರಶ್ನೆ ಮಾಡಿದ್ದು ಶಾಲೆಯಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಮಾಡಿರುವುದು ಸರಿನಾ ಅಂತ ಆಕ್ರೋಶ ಹೊರಹಾಕಿದೆ. ಸರ್ಕಾರಿ ಶಾಲೆಯಲ್ಲಿ ಹಿಜಾಬ್ ಧರಿಸುವುದಕ್ಕೆ ಅವಕಾಶ ನೀಡಿಲ್ಲ, ಈಗ ತ್ರಿಶೂಲ ದೀಕ್ಷೆಗೆ ಅವಕಾಶ ನೀಡಿದೆ ಅಂತ ಆಕ್ಷೇಪಿಸಿದ್ದು ಕೊಡಗು ಎಸ್ಪಿ ಡಿಸಿ ಕ್ರಮ ಕೈಗೊಳ್ತಾರಾ ಅಂತ ಎಸ್ಡಿಪಿಐ ಸಂಘಟನೆ ಪ್ರಶ್ನೆ ಮಾಡಿದೆ. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಹನಿ ಟ್ರ್ಯಾಪ್ ಜಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬಯಲಾಗಿದೆ. ಅನಂತರಾಜು ಡೆತ್ ನೋಟ್ನಲ್ಲಿ ಆತ್ಮಹತ್ಯೆಗೆ ಅಸಲಿ ಕಾರಣ ಬಹಿರಂಗವಾಗಿದೆ. ಡೆತ್ ನೋಟ್ ಆಧರಿಸಿ ರೇಖಾ, ವಿನೋದ್, ಸ್ಪಂದನ ಎನ್ನುವವರ ವಿರುದ್ಧ ಬ್ಯಾಡರಹಳ್ಳಿ ಠಾಣೆಗೆ ಮೃತ ಅನಂತರಾಜು ಪತ್ನಿ ದೂರು ನೀಡಿದ್ದಾರೆ. ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ದ ಕೆಆರ್ ಪುರಂನ ರೇಖಾ, ಅನಂತರಾಜು ಖಾಸಗಿ ಫೋಟೋ ವಿಡಿಯೋ ಪಡೆದಿದ್ದರಂತೆ. ಬಳಿಕ ಪಕ್ಷದ ನಾಯಕರಿಗೆ ಫೋಟೋ ವಿಡಿಯೋ ನೀಡುವುದಾಗಿ ಬೆದರಿಕೆ ಹಾಕಿದ್ದರಂತೆ. ಚನ್ನಪಟ್ಟಣದಲ್ಲಿ ಕಸಾಯಿಖಾನೆ ನಡೆಸ್ತಾ ಇದ್ದವರು ಗೋರಕ್ಷಕರ ಮೇಲೆ ಹಲ್ಲೆ ಮಾಡಿದ್ದ ವಿಚಾರವಾಗಿ ಪೊಲೀಸರ ಬಗ್ಗೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಪ್ರವೀಣ್ ಸೂದ್ಗೆ ಘಟನೆ ಬಗ್ಗೆ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ನಿನ್ನೆ ಗೋಗ್ಯಾನ್ ಫೌಂಡೇಶನ್ನ ಸ್ವಯಂ ಸೇವಕರು ಚನ್ನಪಟ್ಟಣದ ಹೊರವಲಯದಲ್ಲಿ ಅಕ್ರಮವಾಗಿ ನಡೆಸಲಾಗ್ತಾ ಇದ್ದ ಕಸಾಯಿಖಾನೆ ಬಗ್ಗೆ ಪೊಲೀಸರ ಗಮನಕ್ಕೆ ತಂದು ದೂರು ಸಲ್ಲಿಸಿ ಸ್ಥಳಕ್ಕೆ ಕರೆದೊಯ್ದಿದ್ರು. ಈ ವೇಳೆ ಸ್ಥಳದಲ್ಲಿ ಪೊಲೀಸರು ಇದ್ದರೂ ಗೋರಕ್ಷಕರ ಮೇಲೆ ಹಲ್ಲೆ ಮಾಡಿದ್ದರು. ಹೊಸಕೋಟೆ ನಗರದಲ್ಲಿ ನಿನ್ನೆಯಷ್ಟೇ ನಿಂಬೆಹಣ್ಣು ಡ್ಯಾನ್ಸ್ ಮಾಡಿದ್ದ ಸಚಿವ ಎಂಟಿಬಿ ನಾಗರಾಜ್ ಇವತ್ತು ಗೊರವಯ್ಯನ ವೇಷ ಧರಿಸಿ ಡಮರುಗ ಬಾರಿಸಿದರು. ಹೊಸಕೋಟೆಯಲ್ಲಿ ಅವಿಮುಕ್ತೇಶ್ವರ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಎಂಟಿಬಿ ನಾಗರಾಜ್ ಗೊರವಯ್ಯನ ವೇಷ ಧರಿಸಿದ್ದರು. ಇನ್ನು ಸಚಿವ ಹಾಲಪ್ಪ ಆಚಾರ್ ಕೂಡ ಭರ್ಜರಿ ಡ್ಯಾನ್ಸ್ ಮಾಡಿ ಸುದ್ದಿಯಾಗಿದ್ದಾರೆ. ಕೊಪ್ಪಳದ ರಾಜೂರ್ ಗ್ರಾಮದಲ್ಲಿ ಆಯೋಜಿಸಿದ್ದ ಹೇಮರಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವದಲ್ಲಿ ಮಸ್ತ್ ಸ್ಟೆಪ್ಸ್ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿಯಲ್ಲಿ ಕಲ್ಯಾಣೋತ್ಸವ ನಡೆಯಿತು. ಸಾವಿರಾರು ಭಕ್ತರು ಕಾಶಿ ವಿಶ್ವೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡು ದೇವರ ಕೃಪೆಗೆ ಪಾತ್ರರಾದರು. ಬ್ರಹ್ಮರಥೋತ್ಸವದಲ್ಲಿ ವಿವಿಧ ಕಲಾ ತಂಡಗಳು ನೆರೆದಿದ್ದ ಭಕ್ತರ ಗಮನ ಸೆಳೆಯಿತು. ಪಿಎಸ್ಐ ನೇಮಕಾತಿ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ ಹೇಗೆ? ರುದ್ರಗೌಡ ದಿವ್ಯಾ ಡೀಲ್ ಮಾಡಿಸಿದ್ದ ಅಭ್ಯರ್ಥಿಗಳೆಷ್ಟು? ಇಬ್ಬರು ಆರೋಪಿಗಳು ಒಬ್ಬೊಬ್ಬರ ಬಳಿ ತೆಗೆದುಕೊಂಡಿರುವ ಹಣವೆಷ್ಟು? ನೋಡೋಣ ಪಿಎಸ್ಐ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಪಿಎಸ್ಐ ನೇಮಕಾತಿ ಹಗರಣದ ತನಿಖೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಹಗರಣದ ಕಿಂಗ್ ಪಿನ್ಗಳಾದ ರುದ್ರಗೌಡ ಪಾಟೀಲ್, ದಿವ್ಯಾ ಹಾಗರಗಿ ಡೀಲ್ ನಡೆಸಿದ್ದಾರೆ ಎನ್ನುವುದಕ್ಕೆ ತನಿಖೆ ವೇಳೆ ಹಲವು ಸಾಕ್ಷಿ ಲಭ್ಯವಾಗಿವೆ. ರುದ್ರಗೌಡ ಪಾಟೀಲ್ 4 ಅಭ್ಯರ್ಥಿಗಳನ್ನ ಡೀಲ್ ಮಾಡಿಸಿದರೆ, ಕಲಬುರಗಿಯ ಬಿಜೆಪಿ ನಾಯಕಿ ದಿವ್ಯಾ ಹಾಗರಗಿ 5 ಅಭ್ಯರ್ಥಿಗಳನ್ನ ಡೀಲ್ ಮಾಡಿಸಿದ್ದಾರೆ. ಇಬ್ಬರೂ ಸೇರಿ 9 ಅಭ್ಯರ್ಥಿಗಳನ್ನ ಡೀಲ್ ಮಾಡಿಸಿರುವುದು ದೃಢಪಟ್ಟಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಬರೆದ 9 ಅಭ್ಯರ್ಥಿಗಳನ್ನ ಡೀಲ್ ಮಾಡಿಕೊಂಡಿದ್ದ ಕಿಂಗ್ ಪಿನ್ಗಳಾದ ರುದ್ರಗೌಡ ಪಾಟೀಲ್ ಮತ್ತು ದಿವ್ಯಾ ಹಾಗರಗಿ ಭರ್ಜರಿ ಕಲೆಕ್ಷನ್ ಮಾಡಿದ್ದಾರೆ. ಒಬ್ಬೊಬ್ಬರ ಬಳಿ 40 ರಿಂದ 80 ಲಕ್ಷದವರೆಗೂ ಹಣದ ವ್ಯವಹಾರ ಮಾಡಿದ್ದಾರಂತೆ. ಸದ್ಯ 9 ಅಭ್ಯರ್ಥಿಗಳ ಪೈಕಿ 7 ಅಭ್ಯರ್ಥಿಗಳನ್ನ ಬಂಧಿಸಿರುವ ಸಿಐಡಿ ಪೊಲೀಸರು ಉಳಿದ ಇಬ್ಬರಿಗೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಸಿಐಡಿ ಪೊಲೀಸರ ತನಿಖೆಯ ವೇಳೆ ಹಗರಣದ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಬ್ಯಾಂಕ್ ಖಾತೆಯಲ್ಲಿ 30 ಲಕ್ಷ ಪತ್ತೆಯಾಗಿತ್ತು. ಆದರೆ ಪಿಎಸ್ಐ ಹಗರಣದ ಪ್ರಕರಣಕ್ಕೂ ಹಣಕ್ಕೂ ಲಿಂಕ್ ಸಿಗ್ತಾ ಇಲ್ಲ. ಡೀಲ್ ಸಂಪೂರ್ಣವಾಗಿ ನಗದು ಮೂಲಕ ನಡೆದಿದೆ. ಹೀಗಾಗಿ ಸಿಐಡಿ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದು ಹಣದ ಮೂಲವನ್ನ ಕೆದಕ್ತಿದ್ದಾರೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವುದು ಸಾಬೀತಾಗಿದ್ದು, ಕಲಬುರಗಿ ಹಾಗೂ ಬೆಂಗಳೂರು ಡೀಲ್ಗೆ ಸಾಕಷ್ಟು ವ್ಯತ್ಯಾಸವಿದೆ. ಕಲಬುರಗಿಯಲ್ಲಿ ಪರೀಕ್ಷಾ ಕೇಂದ್ರ ಡೀಲ್ ನಡೆಸಲಾಗಿತ್ತು. ಪರೀಕ್ಷೆ ಸಮಯದಲ್ಲಿ ಬ್ಲೂಟೂತ್ ಬಳಸಿ ಉತ್ತರ ಹೇಳಿಕೊಟ್ಟಿದ್ದು, ಪರೀಕ್ಷೆ ನಂತರ OMR ಶೀಟ್ ತಿದ್ದಲಾಗಿದೆ. ಬೆಂಗಳೂರಿನಲ್ಲಿ ಸೆಂಟರ್ ಕೊಡುವಾಗ ಮಾತ್ರ ನೇಮಕಾತಿ ವಿಭಾಗ ಟಚ್ ಮಾಡಲಾಗಿದೆ. ಅಲ್ಲದೆ ಬೆಂಗಳೂರಿನ ನೇಮಕಾತಿ ವಿಭಾಗದಲ್ಲೇ OMR ತಿದ್ದಲಾಗಿದೆ. ಪರೀಕ್ಷೆ ಬಳಿಕ ಸ್ಟ್ರಾಂಗ್ ರೂಮ್ಗೆ ಬಂದ OMR ಶೀಟ್ ಬದಲಾವಣೆ ಮಾಡಿದ್ದು, ಬೆಂಗಳೂರಿನಲ್ಲಿ ಪರೀಕ್ಷೆ ಕೇಂದ್ರದಲ್ಲಿ ಅಕ್ರಮ ನಡೆದಿರುವುದು ಅನುಮಾನ ಅಂತ ಸಿಐಡಿ ಹೇಳ್ತಿದೆ. ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಶಕ್ತಿ ಪ್ರದರ್ಶನಕ್ಕೆ ಮಾಡಿದ್ದ ಪ್ಲಾನ್ ರಿವೀಲ್ ಆಗಿದೆ. ಸನ್ಮಾನ ಕಾರ್ಯಕ್ರಮ ಮಾಡುವಂತೆ ತನ್ನ ಬೆಂಬಲಿಗರಿಗೆ ರುದ್ರಗೌಡ ಪಾಟೀಲ್ ಹೇಳಿದ್ದಂತೆ ಜಾಮೀನು ಪಡೆದು ಬಂದ ಬಳಿಕ ಸನ್ಮಾನ ಮಾಡುವಂತೆ ಸೂಚಿಸಿದ್ದ. ಅದರಂತೆ ಕಲಬುರಗಿಯ ಅಫ್ಜಲ್ಪುರದಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆದಿತ್ತು. ರುದ್ರಗೌಡ ಬೆಂಬಲಿಗರು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಜಾಮೀನು ಸಿಗೋ ವಿಶ್ವಾಸದಲ್ಲಿದ್ದ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಬೆಂಬಲಿಗರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲು ಸೂಚನೆ ನೀಡಿದ್ದ. ಆದರೆ ಜಾಮೀನು ಸಿಗದೆ ಪಿಎಸ್ಐ ಪರೀಕ್ಷಾ ಅಕ್ರಮದ ಕಿಂಗ್ ಪಿನ್ ನಿರಾಸೆಗೊಂಡಿದ್ದಾನೆ. ಏಪ್ರಿಲ್ 23ರಂದು ರುದ್ರಗೌಡ ಪಾಟೀಲನನ್ನ ಪಿಎಸ್ಐ ನೇಮಕಾತಿ ಅಕ್ರಮದ ಆರೋಪದಲ್ಲಿ ಸಿಐಡಿ ಪೊಲೀಸರು ಬಂಧಿಸಿದ್ರು. ಪಿಡಬ್ಲ್ಯೂಡಿ ಪರೀಕ್ಷೆ ಅಕ್ರಮದ ಅಡಿ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರ ವಶದಲ್ಲಿದ್ದಾನೆ. ಪಿಎಸ್ಐ ಗೋಲ್ಮಾಲ್ ಕೇಸ್ ಸಂಬಂಧ ನಾಪತ್ತೆಯಾಗಿರುವ ಅಭ್ಯರ್ಥಿಗಳಿಗೆ ಸಿಐಡಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಶಾಂತಾಬಾಯಿ ಸೇರಿದಂತೆ ಹಲವರು ಕಳೆದ 35 ದಿನಗಳಿಂದಲೂ ನಾಪತ್ತೆಯಾಗಿದ್ದಾರೆ. ಶಾಂತಾಬಾಯಿ ವಿರುದ್ಧ ಅಕ್ರಮವಾಗಿ ಪರೀಕ್ಷೆ ಬರೆದಿರುವ ಆರೋಪವಿದೆ. ಮತ್ತೊಂದು ಕಡೆ ಮಕ್ಕಳ ಪರ ಡೀಲ್ ಮಾಡಿದ್ದ ತಂದೆಯು ಸಿಐಡಿ ತನಿಖೆ ಆರಂಭಿಸ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದಾರೆ. ನೊಂದ ಪಿಎಸ್ಐ ಅಭ್ಯರ್ಥಿಗಳು ಪ್ರಧಾನಿಗೆ ರಕ್ತದಲ್ಲಿ ಬರೆದಿದ್ದಾರೆ ಎನ್ನಲಾದ ಪತ್ರ ವೈರಲ್ ಆಗಿದೆ. 2 ಪುಟಗಳ ಪತ್ರ ಬರೆದು ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಆದರೆ ಪತ್ರದಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರು ನಮೂದಿಸಿಲ್ಲ. ಪಿಎಸ್ಐ ಪರೀಕ್ಷೆಯಲ್ಲಿ ಅನ್ಯಾಯ ಮಾಡಿದವರನ್ನ ಜೈಲಿಗೆ ಹಾಕಿ ಮೋಸ ಹೋದವರಿಗೆ ನ್ಯಾಯ ಕೊಡಿಸಿ, ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಹಣ ಇದ್ದವರಿಗೆ ಎನ್ನುವಂತಹ ವ್ಯವಸ್ಥೆ ಬಂದುಬಿಟ್ಟಿದೆ. ಸರ್ಕಾರದ ಈ ವ್ಯವಸ್ಥೆಯಿಂದ ನಾವು ಮಾನಸಿಕವಾಗಿ ಸತ್ತು ಹೋಗಿದ್ದೇವೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.